ಗೋಲ್ಡನ್ ಗೇಟ್ ಪ್ರಾಪರ್ಟಿ ಅರ್ಪಿಸುವ ನೀನಾ ನಾನಾ ಪೌಡರ್ ಲೈನ್ ಓಟ್ಸ್ಗೆ ಸ್ವಾಗತ. ಲವ್ ಮಾಡೋದು ತಪ್ಪು ಅಂತ ಯಾರು ಹೇಳ್ತಾನೆ ಇಲ್ಲ. ಲವ್ ಮಾಡಲಿಲ್ಲ ಅಂದರೆ ನಾವೆಲ್ಲ ಹುಟ್ಟೋಕ್ಕೆ ಸಾಧ್ಯನೇ ಇಲ್ಲ. ಆದರೆ ಅದಕ್ಕೆ ಒಂದು ಲೆವೆಲ್ ಇದೆ. ಈಗ ಲವ್ ಅನ್ನೋದು, ಪ್ರೀತಿ ಅನ್ನೋದು, ಪ್ರೇಮ ಅನ್ನೋದು ಹೋಗ್ಬಿಟ್ಟು, ಅನುಬಂಧ ಅನ್ನೋದು ಹೋಗ್ಬಿಟ್ಟು ಕಾಮಕ್ಕೆ ಬಂದುಬಿಟ್ಟಿದೆ ಅನ್ನೋದೇ ಅವ್ರು ಹೇಳೋದು. ನೋಡಿ ಮೇಡಮ್, ಅವ್ರಿಗೆ ಕೆಲಸ ಮಾಡಬೇಕಾದ್ರೆ ಕೆಲಸ ಮಾಡ್ತಾರೆ, ಲವ್ ಮಾಡಬೇಕಾದ್ರೆ ಲವ್ ಮಾಡ್ತಾರೆ. ಅದ್ರಲ್ಲಿ ಪಬ್ಲಿಕ್ ಪ್ಲೇಸ್ ಟೈಮ್ ಟು ಸ್ಟಡಿ, ದೇರ್ಸ್ ಅ ಟೈಮ್ ಟು ಲೀವ್, ದೇರ್ಸ್ ಅ ಟೈಮ್ ಟು ಸ್ಲೀಪ್ ಅನ್ನೋ ಥರ. ದೇರ್ಸ್ ಅ ಟೈಮ್ ಟು ಲವ್. ಓಕೆ, ನಿಮಗೆ ಜಾಗ ಬೇಕಲ್ವಾ? ಜಾಗ ಬೇಕು ಅಂತ ಇದ್ದೀರಾ, ಲಾಡ್ಜ್ ಅನ್ನೋದಿದೆ, ರೂಮ್ಸ್ ಕೊಡ್ತಾರೆ. ನೀವು ಹೋಗಿ ಎಷ್ಟು ಬೇಕಷ್ಟು ಮಾತಾಡಿ, ಎಷ್ಟು ಬೇಕಷ್ಟು ಪ್ರೀತಿ ಮಾಡಿ. ದುಡ್ಡು ಖರ್ಚಾಗುತ್ತೆ, ಪೊಲೀಸ್ ರೈಡ್ ಬರುತ್ತೆ. ದುಡಿತಾರಲ್ಲ ಅವರು, ಕಷ್ಟಪಟ್ಟು ದುಡಿತಾರ್ತಾನೆ. ದುಡಿತೀರಂತೆ ನೀವು. ಹೋಟೆಲ್ ಕರ್ಕೊಂಡೋಗಿ ರೂಮ್ ಹಾಕೊಳ್ಳಿ, ಮಾತಾಡಿ ಅಂತಾರೆ. ವೆಂಕಟೇಶ್, ನೀವು ಲವ್ರೇ? ಖಂಡಿತ ಮೇಡಮ್. ಡೀಸೆಂಟ್ ಆಗಿ ನಾನು ಲವ್ ಮಾಡ್ತೀನಿ ಅಂತೀರಾ? ಖಂಡಿತ ಮೇಡಮ್. ಒಂದು ಲೆವೆಲ್ ದಾಟಿದ್ಮೇಲೆ ಕೈ ಹಿಡ್ಕೋಬೇಕು, ತಬ್ಕೋಬೇಕು ಅಂತ ಅನ್ಸಲ್ವಾ? ನಿಜವಾಗ್ಲೂ ಹೇಳ್ಬೇಕಂದ್ರೆ ಹೇಳ್ತಾರೆ. ಇಲ್ಲ ಮೇಡಮ್, ಖಂಡಿತ ಅನ್ಸಲ್ಲ. ಪ್ರೀತಿಗೆ ಆ ದೃಷ್ಟಿನೇ ಇರಲ್ಲ, ಆತರ ಅನ್ಸಿಲ್ಲ. ಇವಾಗ ಪ್ರೀತಿ ಅಂದ್ರೆ ಅದರಲ್ಲಿ ಫಸ್ಟ್ ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ, ಅದಾದ್ಮೇಲೆ ಮದ್ವೆ ಆದ್ಮೇಲೆ ಮಿಕ್ಕಿದ್ದಲ್ಲ. ಇವ್ರ ಪ್ರೀತಿಲಿ ಏನಿರುತ್ತೆ, ಫಸ್ಟ್ ಕಾಮ ಆದ್ಮೇಲೆ ಫಸ್ಟ್ ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ, ಅದಾದ್ಮೇಲೆ ಕಾಮ. ಆ ಕಾಮ ಯಾವಾಗ ಬರಬೇಕು? ಮದ್ವೆ ಆದ್ಮೇಲೆ ದೊಡ್ಡೋರ್ ಇದ್ರ ಮೇಲೆ ಮದ್ವೆ ಮಾಡಿಸಿ ಅದನ್ನ ಮುಂದುವರ್ಸ್ಕೊಳ್ಳಿ ಅಂತ ಬಿಡ್ತಾರೆ. ಆದ್ರೆ ಇವ್ರೇನ್ ಅಡ್ವಾಂಟೇಜ್ ತೊಗೊಂತಿದ್ದಾರೆ, ಪೇರೆಂಟ್ಸ್ಗೆ ಹೇಳೋದು ಬೇಡ, ನಾವೇ ಮಾಡ್ಕೊಳ್ಳೋಣ. ನಾನು ನಿಮ್ಮ ಹತ್ರ ಎರಡೇ ಪ್ರಶ್ನೆ ಕೇಳ್ತೀನಿ. ಅವಳು ಕೇಳಿತರ, ಪ್ಯಾರೆಂಟ್ಸ್ ಇದನ್ನ ನೋಡಿದ ತಕ್ಷಣ ನಮ್ಮನ್ನೆಲ್ಲ ಅನುಮಾನ ಪಡ್ತಾರೆ, ಪ್ಯಾರೆಂಟ್ಸ್ಗೆ ಭಯ ಬರುತ್ತೆ ಅಂತೀರಾ? ಒನ್ ಮಿನಿಟ್. ಹುಡುಗಿರು ಅವ್ರ ಮಟ್ಟಕ್ಕಿದ್ರೆ ಹುಡುಗಿರು ಸ್ವಲ್ಪ ಲೂಸ್ ಆಗಿ ಕೊಡೋದಿಂತ ಇವ್ರು ಪಬ್ಲಿಕಲ್ಲಿ ಲವ್ ಮಾಡ್ತಾರೆ. ಹೌದು ಮ್ಯಾಮ್, ಅದು ಈ ಕಡೆ ಯಾರು ಪಬ್ಲಿಕ್ ಅಲ್ಲಿ ಪ್ರೀತಿ ಮಾಡೋರು ಯಾರು ಇಲ್ಲ, ಆ ಕಡೆನೇ ತಾನೇ ಇರೋದು. ಅಲ್ಲ, ಅಷ್ಟೆಲ್ಲ ತಿಳ್ಕೊಂಡಿರೋಳು ಅವಳು, ಎಷ್ಟು ಎಕ್ಸ್ಪೀರಿಯನ್ಸ್ ಇರ್ಬೇಡ ಅವಳಿಗೆ. ಅಷ್ಟೆಲ್ಲ ಎಕ್ಸ್ಪೀರಿಯನ್ಸ್ ಇರೋದಕ್ಕೆ ತಾನೇ ಅವಳು ಅಷ್ಟೆಲ್ಲ ಮಾತಾಡ್ತಿರೋದು. ಎಕ್ಸ್ಪೀರಿಯನ್ಸ್ ಪ್ರಶ್ನೆ ಎಕ್ಸ್ಪೀರಿಯನ್ಸ್ ಇದೆಯಲ್ಲ ನಿನಗೆ? ಅಲ್ಲ, ಅಷ್ಟು ಇಂಟ್ರೆಸ್ಟ್ ಹಂಗೆ ಇವಾಗ ಜನರೇಷನ್ ಮುಂದುವರೆದಿದೆ. ಇವಾಗ ನ್ಯೂಸ್ ಪೇಪರ್ ಅಲ್ಲಿ ಬರಲ್ವಾ, ಟಿವಿ ಬರಲ್ವಾ, ಪಬ್ಲಿಕ್ ಅಲ್ಲಿ ನೋಡಿ ತಿಳ್ಕೊಂಡಿರೋದು. ಮ್ಯಾಮ್, ಅವ್ರು ಹೇಳಿದ್ರು ಲಾಡ್ಜ್ಗೆಲ್ಲ ಹೋಗ್ಬೇಕು ಅಂತ. ಏನಕ್ಕೆ ಲವ್ ಮಾಡ್ಬೇಕು ಅಂದ್ರೆ ಲಾಡ್ಜ್ಗೆ ಹೋಗ್ಬೇಕಾ? ಏನಕ್ಕೆ? ಅದೇ ಸೆಕ್ಸ್ ಅಂತ ಏನಕ್ಕೆ ಅನ್ಕೊಂತೀರಾ? ಲವ್ ಎಂಬುದು ಎಲ್ಲರೂ ತೋರ್ಸ್ಕೊಂಡೇ ಮಾಡ್ಬೇಕಾ? ನಿಮ್ಗೆ ಪಬ್ಲಿಕ್ ಅಲ್ಲಿ ಬಂದೆ ಎಲ್ಲರೂ ತೋರ್ಸ್ಕೊಂಡೇ ಮಾಡ್ಬೇಕಾ? ನೀವು ನೋಡ್ಬೇಕಂದ್ರೆ ನಾವು ಪಬ್ಲಿಕ್ ಅಲ್ಲಿ ಇದ್ದೀವಿ. ನಿಮ್ಮ ಮನೇಲಿ ಇಲ್ಲ, ನಿಮ್ಮ ರೂಮಲ್ಲಿ ಇಲ್ಲ, ಅಥವಾ ನೀವು ಮಾಡಿರೋ ಲಾಡ್ಜ್ ಅಲ್ಲಿ ಇಲ್ಲ, ಪಬ್ಲಿಕ್ ಅಲ್ಲಿ ಇದ್ದೀವಿ. ಪಬ್ಲಿಕ್ ಅಂತ ಇದ್ಮೇಲೆ ಎಲ್ರಿಗೂ ಬೇಕಾಗಿರುತ್ತೆ. ಅದು ನೀವು ಒಬ್ಬೊಬ್ರೆ ಓಡಾಡಕ್ಕಲ್ಲ, ಅದು ನೀವು ಅಂತ ರೀತಿಯಲ್ಲಿ ನೋಡಲ್ಲ ನಮ್ಮನ್ನ. ನಾವು ಒಂದು ಹುಡುಗಿನ ಲಾಡ್ಜ್ ಕರ್ಕೊಳ್ಳೋದ್ರೆ ನೀವ್ ಏನೆಲ್ಲ ಮಾತಾಡಲ್ವಾ ಅನ್ನೋದನ್ನ ಪಟ್ಟ ಕಟ್ತೀರಾ, ಎಲ್ಲ ಕಟ್ತೀರಾ ನೀವು. ನಾವು ತಡ್ಕೋಬೇಕು ಅದನ್ನ, ಅಲ್ವಾ? ಅಪ್ಪ, ನೀ ಹೇಳ್ದಲ್ಲ ವರ್ಡು, ಪಬ್ಲಿಕ್ ಅಲ್ಲಿ ಜಾಸ್ತಿ ಒಳಗಡೆ ಆದಾಗೇನೆ ಆ ಪದ ಉಪಯೋಗಿಸೋದು. ಲವ್ ಮಾಡೋದು ಯಾರು ಉಪಯೋಗಿಸಲ್ಲ, ಪಬ್ಲಿಕ್ ಅಲ್ಲಿ ಮಾಡಬೇಡಿ ಅಂತ. ಆಗಿಂದ ಎಲ್ಲಾರು ನಾನು ನೋಡ್ದೆ ಅಂತಿದಾರಲ್ಲ, ನೋಡೋದ್ ಬಿಟ್ಟು ಮಾಡಕ್ ಬೇರೆ ಕೆಲಸ ಇಲ್ವೇನಪ್ಪ? ನಮ್ಮ ಮುಂದೆ ನಿಮ್ದವ್ರಿಗೂ ಅವ್ರು ಹೇಳಿದ್ರು ಕೆಲಸ ಮಾಡೋ ಟೈಮಲ್ಲಿ ಕೆಲಸ ಮಾಡ್ತೀವಿ, ಲವ್ ಮಾಡೋ ಟೈಮಲ್ಲಿ ಲವ್ ಮಾಡ್ತೀವಿ ಅಂತ. ಈಗ ಅದು ಅವ್ರು ಓದೋ ಏಜಲ್ಲಿ ಲವ್ ಯಾಕೆ ಬೇಕು ಅವ್ರಿಗೆ ಕೇಳಿ ಮೇಡಮ್. ಎರಡು ಕೆಲಸ ಮಾಡೋಕ್ಕಾಗಲ್ಲ. ಅವ್ರು ಲವ್ ಮಾಡಬಾರ್ದು ಅಂತ ಹೇಳೋಕೆ ಯಾರಿಗೂ ಹಕ್ಕಿಲ್ಲ. ಪಬ್ಲಿಕ್ ಅಲ್ಲಿ ಅಸಹ್ಯ ಮಾಡಬೇಡ ಅಂತ ಹೇಳೋಕೆ ನಮ್ಗೆ ಅನ್ಸ್ತದೆ. ಅದೇ ಮೇಡಮ್, ಇವಾಗ ಕಾಲೇಜ್ನ ಬಿಟ್ಬಿಟ್ಟು ಪಬ್ಲಿಕ್ ಅಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಇಲ್ಲಿ ಕೂತ್ಕೊಳ್ಳೋ ಬದಲು ಆ ಟೈಮ್ನ ಲೈಬ್ರರಿಲಿ ರೀಡಿಂಗ್ ರೂಮ್ ಅಲ್ಲಿ ಸ್ಪೆಂಡ್ ಮಾಡ್ಬೋದಲ್ವಾ ಮೇಡಮ್? ಲವ್ ಮಾಡ್ರಪ್ಪ ಮೇಡಮ್. ಅವ್ರು ಹೇಳ್ತಾ ಇದಾರೆ ಮದುವೆ ಮಾಡ್ಕೊಂಡು ಪ್ರೀತಿ ಮಾಡಿ ಅಂತ. ಮದುವೆ ಆಗಿ 1 ವರ್ಷ ಆದ್ಮೇಲೆ ಗಂಡನಿಗೆ ಹೆಂಡತಿಗೆ ಆಗಲ್ಲ, ಹೆಂಡತಿ ಗಂಡನಿಗೆ ಆಗಲ್ಲ. ಅವ್ರ ಕೆಲಸ ಅವ್ರಿಗೆ, ಇವ್ರ ಕೆಲಸ ಇವ್ರಿಗೆ ಆಗತ್ತೆ. ಈ ಲವ್ ಅನ್ನೋವಾಗ ಕೋರ್ಟ್ಶಿಪ್ ಅಂತ ಇರುತ್ತಲ್ಲ, 5 ವರ್ಷ 6 ವರ್ಷ, ಆವಾಗೆಲ್ಲ ಚೆನ್ನಾಗಿರ್ತಾರೆ. ಮದುವೆ ಆಗಿಬಿಟ್ರೆ 1 ವರ್ಷ ಮ್ಯಾಕ್ಸಿಮಮ್, 3 ಮಂತ್ಸಿಂದ 1 ವರ್ಷ ಮ್ಯಾಕ್ಸಿಮಮ್ ಹೋಗುತ್ತೆ ಅಂತಾರೆ. ಏನು ಕಾರಣ ಹೇಳಿ? ಬೋರ್ ಆಗಂಗ್ ಮಾಡ್ಕೊಳ್ಳೋದು. ಅವರೆಲ್ಲ ಫಸ್ಟ್ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ಮದ್ವೆ ಆದ್ರೆ ಏನಿರುತ್ತಲ್ಲ, ಅದಕ್ಕೆ ಅವ್ರಿಗೆ ಬೋರ್ ಆಗುತ್ತೆ. ಮದುವೆ ಆದ್ಮೇಲೆ 1 ವರ್ಷ ಕೇಳಿದ್ದು ಮ್ಯಾಮ್, ಅವರು ಲವ್ ಮಾಡೋದಕ್ಕೆ ಜಾಗ ಇಲ್ಲ ಅಂತ ಹೇಳಿದ್ರು. ಇವಾಗ ಸ್ಮೋಕಿಂಗ್ ತಪ್ಪು, ಪಬ್ಲಿಕ್ ಪ್ಲೇಸ್ ಅಲ್ಲಿ ಸ್ಮೋಕಿಂಗ್ ತಪ್ಪು. ಸೊ ಸ್ಮೋಕರ್ಸ್ ಕಾರ್ನರ್ ಅಂತ ಒಂದು ಪ್ಲೇಸ್ ಇರೋ ಹಾಗೆ ಲವರ್ಸ್ಗೆ ಅಂತಾನೆ ಒಂದು ಕಾರ್ನರ್ನ ನಾವು ಹೊಸದಾಗಿ ಸ್ಟಾರ್ಟ್ ಮಾಡಿ. ನೀವ್ ಎಲ್ಲಾ ಕಡೆ ಮಾಡಬೇಡಿ. 1 ನಿಮಿಷ ಮೈಕ್ ಇಟ್ಕೊಂಡು ಹೇಳಪ್ಪ. ಎಲ್ಲ ಹೇಳ್ತಿದ್ದೀರಾ, ನಾವು ಪಬ್ಲಿಕಲ್ಲಿ ಪ್ರೀತಿ ಮಾಡ್ತೀವಿ, ನೀವು ನೋಡೋದು ತಪ್ಪು ಅಂತ ಹೇಳ್ತೀರಾ. ಅವ್ರು ಹೇಳ್ದಂಗೆ ಪಬ್ಲಿಕ್ಕಲ್ಲಿ ಸ್ಮೋಕ್ ಮಾಡೋದು ಬೇಡ ಅಂತಿದ್ದಾರೆ. ಹಾಗಾದ್ರೆ ನೀವು ಗೌರ್ಮೆಂಟ್ಗೆ ಹೇಳ್ಬೋದಲ್ಲ, ಸ್ಮೋಕ್ ಮಾಡೋರ್ಗೆ ಏನು ಹೇಳ್ಬೇಡಿ ಸರ್, ಸ್ಮೆಲ್ ತಗೊಂಡವ್ರಿಗೆ ಹೇಳಿ, ಅವ್ರು ಮುಚ್ಚಕ್ಕೆ ಹೇಳಿ ಅಂತ ಹೇಳ್ಬೋದಲ್ಲ. ಯಾಕೆ ಹೇಳ್ತಿಲ್ಲ? ಯಾಕೆ ಹೇಳಲ್ಲ? ಅದೇ ರೀತಿ ಒಂದು ಸಾರ್ವಜನಿಕರು ಹೆಚ್ಚಿದಾರ, ಲವರ್ಸ್ ಹೆಚ್ಚಿದಾರ, ಅಷ್ಟೇ ಹೇಳಿ ಸಾಕು. ನಿಮ್ಗೆ ಬೇಕಾಗಿರೋದ ಪ್ಲೇಸು, ನಮ್ಗೆ ಬೇಕಾಗಿರೋದ ಪ್ಲೇಸು.
ಮೆಜಾರಿಟಿ ನಿಮ್ದು 10 ಆದ್ರೆ ನಮ್ದು 100 ಇದೆ. ಲವ್ ಮಾಡದೆ ಯಾರು ಇರಲ್ಲ, ಸೊ ಲವರ್ಸೇ ಜಾಸ್ತಿ ಇದ್ದಾರೆ. ಪ್ರೀತಿ ಎಲ್ಲರೂ ಮಾಡ್ತಾರೆ, ಅವ್ರಿಗೆ ಜಾಸ್ತಿ ಕೊಡ್ಬೇಕಂದೇಳಿ. ಯಾರಾದ್ರೂ ಇಲ್ಲಿ ಮನೇಲಿ ಅಕ್ಕನ ಪ್ರೀತಿ ಮಾಡ್ತೀರಿ, ತಂಗಿನ ಪ್ರೀತಿ ಮಾಡ್ತೀರಿ, ತಾಯಿನ ಪ್ರೀತಿ ಮಾಡ್ತೀರಿ, ಯಾವತ್ತಾದ್ರೂ ಅವ್ರು ಹೇಳ್ದಂಗೆ ಕಾಸಿದೆ ಅಲ್ಲೋ ಒಂದ್ ನಿಮಿಷ ಪ್ರೀತಿ ಅಲ್ಲೋ, ಯಾವ್ದಾದ್ರು ಬೇರೆ ಪ್ರೀತಿ ಅಂದ್ರೆ ಯಾವ್ದು? ಬೇರೆ ಪ್ರೀತಿ ಅಂದ್ರೆ ಯಾವ್ದಾದ್ರು ಸ್ವಲ್ಪ ಹೇಳಿ. ಅದು ಬೇರೆ ಬೇರೆ ಪ್ರೀತಿ, ತಾಯಿ ಮಗ್ಗ ತೋರ್ಸೋ ಪ್ರೀತಿ ಬೇರೆ. ಪ್ರೀತಿಗೆ ಅದು ಬೇರೆ ಬೆಲೆ- ಪ್ರೀತಿ, ಅದು ಸೆಕ್ಸ್ ಆಗಲ್ಲ. ಅದು ಅಲ್ಲೋ, ಸೆಕ್ಸ್ ಆಗಲ್ಲ. sex ನೀನ್ ಹೇಳ್ತಾ ಇರೋದು sex ನೀನ್ ಆಗಲ್ಲ. ಹೇಳ್ತಾ ಇರೋದು sex ಆಗಲ್ಲ. ನೀನ್ ಹೇಳ್ತಾ ಇರೋದು sex ಆಗಲ್ಲ. ಬಾಯಲ್ಲಿ ಬಂದು sex ಅಂತ. ಸಾಗರ್ ಕೂಲ್, ಒಂದ್ ನಿಮಿಷ. ಅಪ್ಪ, ಲವ್ ಅಂದ ತಕ್ಷಣ ಒಂದು BP ಹತ್ತು ಬಿಟ್ಟು ಬೇಡ ಅನ್ನೋದು BP, ಬೇಕು ಅಂತಾನೆ BP. ಹಲೋ, ಒಂದ್ ನಿಮಿಷ, ಟೇಕ್ ಎ ಬ್ರೇಕ್. ಮೊದಲಿನ ಲಾಲ್ಬಾಗ್ ಕಬ್ಬನ್ ಪಾರ್ಕು ಇವಾಗಿನ ಲಾಲ್ಬಾಗ್ ಕಬ್ಬನ್ ಪಾರ್ಕು ಹೆಸರಾಗಿದೆ. ಏನಂತಾರೆ ಈಗ ಲಾಲ್ಬಾಗ್ ಕಬ್ಬನ್ ಪಾರ್ಕ್ ಅಂದ್ರೆ? ಏನಂತಾರೆ ಹೇಳಿ? ಲವರ್ಸ್ ಅಂತ, ಲವರ್ಸ್ ಇದು ಅಂತ Lovers ಹೇಳ್ತಾರೆ. park ಯಾಕೆ ಹೇಳ್ತಾರೆ? ಆಮೇಲೆ ಕಾನ್ಸ್ಟೇಬಲ್ ಯಾಕೆ ಬಿಟ್ಟಿದ್ದಾರೆ ಅಲ್ಲಿ? ಮೊದಲು ಬಿಟ್ಟಿದ್ರ? ಯಾಕೆ ಬಿಟ್ಟಿದ್ದಾರೆ ಈಗ? ಇವ್ರ ಹತ್ರ ಅನೈತಿಕ ಚಟುವಟಿಕೆಗಳು ಮಾಡೋದ್ರಿಂದನೇ ತಾನೇ ಬಿಟ್ಟಿರೋದಲ್ಲಿ. ಪ್ರೀತಿ ಅಂತ ಇದ್ರೆ ಕಾನ್ಸ್ಟೇಬಲ್ ಯಾಕೆ ಬಿಟ್ಟಿದ್ರಲ್ಲಿ ಅವರು? ಕಾನ್ಸ್ಟೇಬಲ್ಸ್ ಕಾಟ ಹೆಂಗಪ್ಪ ತಡಿತೀರಾ ನೀವಲ್ಲ?